ನಮಸ್ತೆ. ಇವತ್ತು ನಮ್ಮ ಮಾಕರಳ್ಳಿಯಲ್ಲಿ ಒಂದು ಇಫ್ತಿಯಾರ ಕೂಟ ರಂಜಾನ್ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಕೂಡ ಭಾಗವಹಿಸ್ತೀನಿ. ಅದೇ ರೀತಿ ಈ ವರ್ಷ ಕೂಡ ನನ್ನ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರನ್ನೆಲ್ಲ ಕರೆದಿದ್ದರು. ಇಫ್ತಿಯಾರ ಕೂಟವನ್ನು ಈ ಗ್ರಾಮದ ಮುಖಂಡರಲ್ಲೂ, ವಿಶೇಷವಾಗಿ ಹಿಂದೂ ಮುಖಂಡರಲ್ಲೂ, ಮುಸ್ಲಿಮ್ಸ್ ಜನಾಂಗದ ಈ ಇಫ್ತಿಯಾರ ಕೂಟವನ್ನು ಜನಾಂಗಕ್ಕಾಗಿ ಆಯೋಜನೆ ಮಾಡಿದರು. ಅದರಲ್ಲಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಕೂಡ ಭಾಗವಹಿಸಿದರು. ಅದೇ ರೀತಿ ನಾನು ಕೂಡ ಭಾಗವಹಿಸಿ ನಾನು ಈಗ ಹೊಡ್ತಾ ಇದ್ದೀನಿ. ನಾವು ಯಾವತ್ತೂ ಕೂಡ ಜಾತ್ಯತೀತವಾಗಿರುವಂಥ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು, ನಮ್ಮ ತತ್ವಗಳು, ಸಿದ್ಧಾಂತ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಕೂಡ ಅದೇ. ನಮ್ಮ ದೇಶದಲ್ಲಿ ಎಲ್ಲ ಜಾತಿ ಧರ್ಮಗಳು ಒಂದೇ, ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕು ಅಂತ ಆ ಸಿದ್ಧಾಂತದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಇರೋಂಥವರು. ಹಿಂದೂ ಮುಸ್ಲಿಮ್ಸು ಎಲ್ಲ ಜನಾಂಗದವರು ಕೂಡ ನಾವೆಲ್ಲ ಒಟ್ಟಿಗೆ ಶಾಂತಿಯುತವಾಗಿ ಈ ತಾಲೂಕನ್ನು ಕಟ್ಟಬೇಕು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿನ ಶಾಂತಿಯನ್ನು ಕದಡಿಸುವಂಥ ಕೆಲಸ ಯಾರೇ ಮಾಡಲಿ ಅದಕ್ಕೆ ಸಹಕಾರ ಕೊಡಲ್ಲ ನಮ್ಮ ತಾಲೂಕಿನ ಜನ. ಅದರಿಂದ ನಾವು ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ತಾಲೂಕಿನ ಡೆವಲಪ್ಮೆಂಟ್ಸ್ ಬಗ್ಗೆ, ಶಾಂತಿಯುತವಾಗಿ ತಾಲೂಕು ಜನತೆ ಇರೋ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು. ನಾನು ಕೂಡ ಈ ರಂಜಾನ್ ಹಬ್ಬದ ಶುಭಾಶಯಗಳು ಕೇಳೋ ಜೊತೆಗೆ ನಾನು ಕೂಡ ಅಲ್ಲಾನ ನಾನು ಕೇಳ್ಕೊತೀನಿ. ಈ ತಾಲೂಕಿನ ಜನತೆ ನನಗೆ ತುಂಬ ಕೆಳಂತದಿಂದ ಅವಕಾಶ ಮಾಡಿಕೊಟ್ಟು ರಾಜಕೀಯವಾಗಿ 2ನೇ ಅವಧಿಗೂ ಕೂಡ ಈ ತಾಲೂಕಿನ ಜನರ ಸೇವೆ ಮಾಡೋಂಥ ಅವಕಾಶ ಮಾಡಿಕೊಟ್ಟಿದೆ. ಅವ್ರ ನಂಬಿಕೆನ ಉಳಿಸ್ಕೊಳ್ಳೋಂಥದ್ದು, ಸೇವೆ ಮಾಡೋಕ್ಕೆ ಆರೋಗ್ಯವನ್ನು ಕೊಡುವಂತೇಳಿ ಎಲ್ಲಾನು ಕೇಳ್ಕೊತೀನಿ. ನಮಸ್ಕಾರ. ಎಲ್ಲರೂ ನಮಸ್ಕಾರ. ಇವತ್ತು ಮಾಕರಳ್ಳಿಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ರಂಜಾನ್ ಹಬ್ಬ ಭಾಳ ವಿಶೇಷವಾದಂಥ ಹಬ್ಬ. 30 ದಿನ ಭಾಳ ಶ್ರದ್ಧಾಭಕ್ತಿಯಿಂದ ವಿಶೇಷವಾಗಿ ಉಪವಾಸ ಮಾಡಿ ದಿನಕ್ಕೆ 5 ಬಾರಿ ನಮಾಜ್ ಮಾಡಿ ಆ ದೇವರು ಅಲ್ಲ ಇದ್ದಾನೆ ಅಂತೇಳಿ ಆತನಿಗೆ ಎಲ್ಲ ಕಷ್ಟ ನಷ್ಟಗಳು ಎಲ್ಲನೂ ಒಪ್ಪಿಸಿ ಈ ಗ್ರಾಮಕ್ಕೆ, ದೇಶಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಮುಸಲ್ಮಾನ್ ಬಂದವರು ಪ್ರೇಯರ್ ಮಾಡೋಂಥ ವಿಶೇಷವಾದಂಥ ಹಬ್ಬ. ಈ ಹಬ್ಬಕ್ಕೆ ನಾವು ಪಕ್ಕದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ಊರು ಕ್ಷೇತ್ರದಲ್ಲಿ. ಆದರೆ ಮಾಕರಲ್ಲಿ ನನಗೆ ಸ್ವಂತ ಊರಿದ್ದಾಗೆ. ನಾನು ಇಲ್ಲಿ ಬಂದು 20 ವರ್ಷ ಆಗಿದೆ. ಈ ಊರು ನನ್ನ ಊರು ಅಂತಂದು. ಅದಕ್ಕೆ ಮೊದಲಿಂದನೂ ನಮ್ಮ ತಂದೆಗಳು, ನಮ್ಮ ತಾತರು ಎಲ್ಲರೂ ಇಲ್ಲಿ ಮುಸಲ್ಮಾನ್ ಬಂದವರು. ಮತ್ತು ನಾವು, ನಮ್ಮ ತಾತಂದರು, ನಮ್ಮ ಅಪ್ಪಂದರು ಎಲ್ಲನೂ ಒಂದೇ ಮನೆ, ಒಂದೇ ಅಣ್ಣ ತಮ್ಮನಿದ್ದಾರೆ. ಏನೇ ಕಾರ್ಯಕ್ರಮ, ಮದುವೆ ಆಗಲಿ ಇವರೆಲ್ಲ ಬರೋದು. ನಮ್ಮೂರಲ್ಲಿ ಏನೇ ಹಬ್ಬ ಮದುವೆಗಳಾದರೆ ಇವರೆಲ್ಲ ಬರೋದು. ಒಂದು ಬಾಂಧವ್ಯ ಮೊದಲಿಂದನೂ. ನಮಗೆ ಬೇರೆ ಇದೇ ಇಲ್ಲ, ಬೇರೆ ಅವರು ಮುಸಲ್ಮಾನರು ನಾವು ಹಿಂದೂಗಳನ್ನು ವಿಷಯನೇ ಇಲ್ಲ. ಹಾಗಾಗಿ ಇವತ್ತು ಇಫ್ತಾರ್ ಕೂಟಕ್ಕೆ ಬಂದು ಭಾಗವಹಿಸಿ ಮತ್ತು ಎಲ್ಲ ಪ್ರೇಯರ್ ಮಾಡಿಸಿ ಒಳ್ಳೆಯದಾಗಲಿ, ಈ ಊರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ಒಂದು ಪ್ರೇಯರ್ ಮಾಡಿರಿ. ನಮ್ಮ MLA ಸಾಹೇಬರು ಬಂದಿದ್ದರು ಕಾರ್ಯಕ್ರಮಕ್ಕೆ. ಬಂದು 2 ನಿಮಿಷ ಕೂತು ಮಾತಾಡಿ ಎಲ್ಲರೂ ರಂಜಾನ್ ಹಬ್ಬದ ಶುಭಾಶಯಗಳಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ನಮ್ಮ MLA ಅವ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರೇಯರ್ ಮಾಡಿರಿ ಅಂತ ನಾವೆಲ್ಲ ಹೇಳಿ ಕಾರ್ಯಕ್ರಮ ಮಾಡಿದ್ವಿ. ಅದರಿಂದ ವಿಶೇಷವಾಗಿ ನಿಮ್ಮ ಮುಖಾಂತರ ಎಲ್ಲ ಮುಸಲ್ಮಾನ್ ಬಂದವರು ಒಳ್ಳೆಯದಾಗಲಿ. ಇಲ್ಲಿ ಊರಲ್ಲಿ ಹಿಂದೂ ಮುಖಂಡರು, ಮುಸಲ್ಮಾನ್ ಮುಖಂಡರು ಎಲ್ಲ ಅಣ್ಣ ತಮ್ಮಂದಿರ್ತಾರೆ. ನಾವು ಲೈಫ್ ಲಾಂಗ್ ಹಿಂಗೆ ಬಾಳ್ತೀವಿ. ನಮ್ಮಲ್ಲಿ ಯಾವುದು ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ ನಾವು ಅಂತೇಳಿ ಹೇಳಿ ಹಬ್ಬದ ವಿಶೇಷವನ್ನು ಶುಭ ಕೋರಕ್ಕೆ ಬಂದಿದ್ದೀವಿ. ಅಲ್ಲಿ ಮಾತಾಡಿದ್ದು ನಾನು ದೇವಸ್ಥಾನದ್ದು ಎಲ್ಲಿ ಹೆಸರು ಹಾಕೊಳ್ಳೋದು, ಮೈಕಲ್ಲಿ ಮಾತಾಡೋದು. ಈ ಖಾದರ್ ಬೆಳಿಗ್ಗೆ ಫೋನ್ ಕರ್ಕೊಂಡು ಮೆಜರ್ಮೆಂಟ್ ಮಾಡಿಸಿ ನಾಳೆ ಸಂಜೆ ಸಾಮಾನು ಬಿಡ್ಬಿಡ್ಬೇಕು. ಕಾಂಕ್ರೀಟ್ ಬೇಕಾದ್ರೆ ಇನ್ನೂ ಒಂದು ವಾರ ಸೆಟ್ ಫಸ್ಟ್ ನಾಳೆ ಹಾಕ್ಬಿಡ್ಬೇಕು. ಯಾವಾಗ ಹಾಕ್ಬಿಡಿ ಹೇಳಿದ್ವಿ. ನಮಗೆ ದೇವಸ್ಥಾನ ನನಗೊಂದು ಅವಕಾಶ ಇಲ್ಲ.
ಕರ್ಸ್ಕೊಂಡು ಮಗನ ಹತ್ರ